ಪಹಲ್ಗಾಮ್ನ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ತಡರಾತ್ರಿ ಏರ್ ಸ್ಟ್ರೈಕ್ ಅನ್ನು ಭಾರತ ಮಾಡಿದೆ. 25 ನಿಮಿಷದಲ್ಲಿ 100ಕ್ಕೂ ಹೆಚ್ಚು ಉಗ್ರರನ್ನ ಬಲಿ ಹಾಕಿದೆ. ಪಾಕ್ ವಿರುದ್ಧ ಈಗ ಮತ್ತೊಂದು ಏರ್ ಸ್ಟ್ರೈಕ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ, ಆಪರೇಷನ್ ಸಿಂಧೂರ 2.0 ಫಿಕ್ಸ್ ಅನ್ನುವಂತಹ ಪ್ರಶ್ನೆ, ಎರಡನೇ ಬಾರಿ ದಾಳಿಗೆ ವಾಯುಪಡೆ ಸಜ್ಜಾಗ್ತಾ ಇರುವಂತಹ ಮಾಹಿತಿ, ಪಾಕ್ನ ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ಆಗುವಂತಹ ಸಾಧ್ಯತೆ ಇದೆ. ಪಾಕ್ ವಿರುದ್ಧ ಮತ್ತೊಂದು ಏರ್ ಸ್ಟ್ರೈಕ್ ಆದರೂ ಕೂಡ ಅಚ್ಚರಿ ಪಡುವ ಹಾಗಿಲ್ಲ. ಈಗಾಗಲೇ 9 ಸ್ಥಳಗಳನ್ನು ಟಾರ್ಗೆಟ್ ಮಾಡಿ 21 ಉಗ್ರ ನೆಲೆಗಳ ಮೇಲೆ ಕಣ್ಣಿಟ್ಟು 25 ನಿಮಿಷದಲ್ಲಿ 100ಕ್ಕೂ ಹೆಚ್ಚು ಉಗ್ರರನ್ನು ಸದೆಬಡಿಯುವಂತಹ ಕೆಲಸವನ್ನು ತಡರಾತ್ರಿ ಭಾರತದ ಸೇನೆ ಮಾಡಿರುವಂಥದ್ದು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ 100ಕ್ಕೂ ಹೆಚ್ಚು ಈ ಟೆರರಿಸ್ಟ್ಗಳನ್ನು ಬಲಿ ಹಾಕುವಂತಹ ಕೆಲಸ ಆಗಿದೆ. ದೊಡ್ಡ ಮಟ್ಟದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ದೇಶದ ಜನ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ಉಗ್ರರ ವಿರುದ್ಧ ಸಮರವನ್ನು ಸಾರಿರುವಂತಹ ಭಾರತ ತನ್ನ ಸರ್ಜಿಕಲ್ ಸ್ಟ್ರೈಕ್ನ 2ನೇ ಆವೃತ್ತಿಯನ್ನು ಕೂಡ ಸ್ಟಾರ್ಟ್ ಮಾಡುತ್ತಾ ಅಂಥೇಳಿ ಮತ್ತೊಮ್ಮೆ ಉಗ್ರರನ್ನು ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ 2ನೇ ಬಾರಿ ಈ ರೀತಿಯ ಏರ್ ಸ್ಟ್ರೈಕ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಈ ಹಿಂದೆ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ 300 ಉಗ್ರರು ಹತರಾಗಿದ್ದರು. ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ 40 ಉಗ್ರರು ಹತರಾಗಿದ್ದರು. ರೀಸೆಂಟಾಗಿ ಅಂದರೆ ನಿನ್ನೆ ನಡೆದಂತಹ ಏರ್ ಸ್ಟ್ರೈಕ್ನಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ. ಜಾಗತಿಕವಾಗಿಯೂ ಕೂಡ ಭಾರತದ ಬೆನ್ನಿಗೆ ಉಳಿದ ದೇಶಗಳು ನಿಲ್ಲುವಂತಹ ಕೆಲಸವನ್ನು ಮಾಡ್ತಿದ್ದಾವೆ. ಹಾಗಾಗಿ 2ನೇ ಬಾರಿಗೆ ಅಂದರೆ ಸಿಂಧೂರ 2.0 ಏರ್ ಸ್ಟ್ರೈಕ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ.